Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಏನಪ್ಪ ಅಂತ ಅಂದರೆ ಇವತ್ತು ನಾನು ಮತ್ತು ಮನೋಜ್ ಅವರು ಆಚೆ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಮನೇಲಿ ಎಲ್ಲ ಗ್ರಾಸರೀಸ್ ಖಾಲಿ ಆಗಿತ್ತು, ಸೊ ಹಾಗಾಗಿ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಇವಾಗ ಹೊರಡೋಣ. ನಾನು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಾಯಿತು. ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಇದನ್ನು ನಾನು ಬೂಬುಗೆ ಅಂತ ಹೇಳಿ ತೊಗೊಂಡಿದ್ದು. ಈ ವರ್ಷದಿಂದ ಬೂಬುನ ಸ್ಕೂಲ್ಗೆ ಹಾಕ್ತಿದ್ವಿ, ಸೊ ಅವನಿಗೆ ಬ್ಯಾಗ್ ಕೊಡ್ಸೋಣ ಅಂತ ಹೇಳಿಬಿಟ್ಟು ಈ ಒಂದು ಬ್ಯಾಗ್ ತೊಗೊಂಡೆ. ಅಲ್ಲಿ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ನೋಡಿದ್ರಲ್ಲಿ ಒಂದು 3 ಇಷ್ಟ ಆಯಿತು. 3ರಲ್ಲಿ ಇದನ್ನೊಂದು ತೊಗೊಂಡಿದ್ದೆ ಮತ್ತು ಇನ್ನೂ 2 ತೊಗೊಂಡಿದ್ದೆ. ಇನ್ನೂ 2 ಸ್ವಲ್ಪ ದೊಡ್ಡದಿತ್ತು. ಮನೋಜ್ ಅವರು ಅವನಿಗೆ ಯಾಕಷ್ಟು ದೊಡ್ಡದು ಇದನ್ನು ತೊಗೋ ಅಂತ ಹೇಳಿದ್ರು, ಸೊ ಹಾಗಾಗಿ ಇದನ್ನೊಂದು ತೊಗೊಂಡೆ. ಮತ್ತು ಅವನಿಗೆ ಕಿಂಡರ್ ಜಾಯ್ ಅಂದರೆ ಇಷ್ಟ, ಸೊ ಕಿಂಡರ್ ಜಾಯ್ನ ತೊಗೊಂಡೆ. ಹಾಗೆ ಇಪ್ಪಿ ಅಂದರೆ ಸಖತ್ ಇಷ್ಟಪಡ್ತಾರೆ, ಸೊ ಹಾಗಾಗಿ ಇಪ್ಪಿನೂ ತೊಗೊಂಡಿದ್ದೀನಿ. ಗುಂಡೆ ತಗೋಬಾ ಇಲ್ಲಿ. ನೋಡಿ, ನಮ್ಮ ಗುಂಡಂಗೋಸ್ಕರ ಒಂದು ಬಾಲ್ ತೊಗೊಂಬಂದೆ. ಅವನು ಆಟ ಆಡ್ತಾ ಇದ್ದಾನೆ. ತಗೊಂಬ ಬಾಲು, ತಗೊಂಬ ಇಲ್ಲಿ. ಹೋಗಿ ಬಾಲ್ ತಗೋಬಾ, ಹೋಗ ಬಾಲ್ ತಗೋಬಾ. ಓಡು ಓಡು ಓಡು. ಇಷ್ಟನ್ನ ನಾನು ಬೂಬುಗೋಸ್ಕರ ತೊಗೊಂಡೆ. ಮತ್ತು ಹಾಗೆ ಕೆಲವೊಂದು ಚಾಕ್ಲೇಟ್ ತೊಗೊಂಡಿದ್ದೆ, ಅಂದರೆ ಬಿಸ್ಕೆಟ್ ಟೈಪು ಮತ್ತು ಕೇಕ್ ಟೈಪು. ಸೊ ಅದನ್ನು ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಅಂದರೆ ಪ್ಯಾಕ್ ಬರುತ್ತಲ್ವ, ಪ್ಯಾಕಲ್ಲಿ ಒಂದು 4 ಪೀಸ್ ಅವನಿಗೂ ತೊಗೊಂಡಿದ್ದೀನಿ. ಇವಾಗ ಅಮ್ಮನ ಮನೆ ಹತ್ರ ಹೋಗ್ತಾ ಇದ್ದೀನಿ, ಯಾಕೆಂದರೆ ಇದನ್ನು ಕೊಡಬೇಕಿತ್ತು ಮತ್ತು ಬೇರೆ ಏನೋ ಕೆಲಸ ಇತ್ತು, ಸೊ ಹಾಗಾಗಿ ಹೋಗ್ತಾ ಇದ್ದೀನಿ. ಇವಾಗ ಬನ್ನಿ ನೋಡೋಣ. ನಾಳೆ ಬಂದು ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಅನ್ನೋದನ್ನ ನಾನು ವಿಡಿಯೋದಲ್ಲಿ ನಿಮ್ಮ ಹತ್ರನೂ ತೋರಿಸ್ತೀನಿ. ನಾನು ನಿನ್ನೆ ಡಿ ಮಾರ್ಟ್ಗೆ ಶಾಪಿಂಗ್ ಹೋಗಿದ್ದೆ ಅಂತ ಹೇಳಿದೆ ಅಲ್ವಾ. ಸೊ ನಿನ್ನೆ ಅಮ್ಮನ ಮನೆಗೆ ಹೋದೆ. ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲಿಂದ ಬಂದಮೇಲೆ, ಅಂದರೆ ಅಮ್ಮನ ಮನೆಯಿಂದ ಬಂದಮೇಲೆ ಇವಾಗ ನಾನು ಏನೇನು ತೊಗೊಂಬಂದಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನಾನು ಈ ಥರ ವೀಡಿಯೋನ ನಿಮ್ಮ ಹತ್ರ ಏನಕ್ಕೆ ಶೇರ್ ಮಾಡ್ತೀನಿ ಅಂದರೆ, ನಾನು ಯಾರ್ದಾದ್ರೂ ವೀಡಿಯೋ ನೋಡ್ತಾ ಇದ್ದರೆ ಅವ್ರು ಏನಾದರೂ ಏನೇ ಒಂದು ವಸ್ತು ತೊಗೊಂಬರಲಿ, ಅದೇನಾದರೂ ಅವರು ತೊಗೊಂಬಂದೆ ಅಂತ ಹೇಳಿದ್ರೆ ಏನೇನು ತೊಗೊಂಬಂದರು ಅಂತ ನೋಡೋ ಅಂಥ ಕ್ಯೂರಿಯಾಸಿಟಿ ನನಗೆ ತುಂಬ ಜಾಸ್ತಿ ಇದೆ. ಸೊ ಹಾಗಾಗಿ ನಂತರ ಯಾರಿದ್ದಾರೆ, ಸೊ ಅಂಥವ್ರಿಗೆ ಈ ಒಂದು ವಿಡಿಯೋದಲ್ಲಿ ನಾನೇನು ತೊಗೊಂಬಂದಿದ್ದೀನಿ ಅದನ್ನು ತೋರಿಸೋಣ ಅಂತ ಹೇಳಿ ಈ ಒಂದು ವ್ಲಾಗ್ನ ನಾನು ಮಾಡ್ತಾ ಇರೋದು. ಅಥವಾ ನಾನು ಹೇಳ್ಬೋದಿತ್ತು ನಾನು ಡಿ ಮಾರ್ಟ್ ಹೋಗಿದ್ದೆ, ತೊಗೊಂಬಂದು ಶಾಪಿಂಗ್ ಮಾಡಿದೆ, ಅಷ್ಟೇ ಹೇಳ್ಬೋದಿತ್ತು. ಬಟ್ ಕೆಲವೊಬ್ರಿಗೆ ಆಸೆ ಇರುತ್ತಪ್ಪ ಏನೇನು ತಂದಿದ್ದಾರೆ ಅಂತ ನೋಡಬೇಕು ಅಂತ. ಸೊ ಆ ಥರ ಒಬ್ಬರಲ್ಲಿ ನಾನು ಒಬ್ಬಳು. ಸೊ ಹಾಗಾಗಿ ನಂತರ ಯಾರ್ಯಾರೆಲ್ಲ ನೋಡಬೇಕು ಅಂತ ಇಷ್ಟಪಡ್ತಾರೆ ಅಂಥವ್ರಿಗೆ ಈ ಒಂದು ವ್ಲಾಗಲ್ಲಿ ನಾನು ತೋರಿಸ್ಬೇಕು ಅಂತ ಹೇಳಿ ಈ ಒಂದು ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನೆಲ್ಲ ತೊಗೊಂಬಂದಿದ್ದೀನಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಮತ್ತು ಬೂಬುಗೆ ಏನು ತೊಗೊಂಬಂದಿದೆ ಅದನ್ನು ಅವನಿಗೆ ತೊಗೊಂಡೋಗಿ ಕೊಟ್ಟಿದ್ದಾಯಿತು ನಿನ್ನೆ. ಅವ್ನು ತುಂಬಾ ಖುಷಿಪಟ್ಟ ಬ್ಯಾಗೆಲ್ಲ ತೊಗೊಂಡೋಗಿ ಕೊಟ್ಟಿದ್ದಕ್ಕೆ. ಇವಾಗ ಏನು ತೊಗೊಂಬಂದಿದ್ದೀನಿ ಅದನ್ನು ತೋರಿಸ್ತೀನಿ. ಸ್ವಲ್ಪ ಗ್ರಾಸರೀಸು ಇದೆ, ಕೆಲವೊಂದು ಬೇರೆ ಬೇರೆ ಐಟಮ್ಸು ಇದೆ. ಸೊ ಏನೆಲ್ಲ ತೊಗೊಂಬಂದಿದ್ದೀನಿ ತೋರಿಸ್ತೀನಿ. ಮೊದಲಿಗೆ ನಾನು ಇಲ್ಲಿ ಸಾಬು ಚೆನ್ನ ಏನು ಬರುತ್ತೆ ಅದನ್ನು ತೊಗೊಂಡಿದ್ದೀನಿ, ಅಂದರೆ ತೊಗೊಂಬಂದಿದ್ದೀನಿ. ಹಾಗೆ ಇದು ಚೆನ್ನ ಏನು ಬರುತ್ತೆ ಕಡಲೆಕಾಳು, ಸೊ ಅದನ್ನು ತೊಗೊಂಡ್ಬಂದಿದ್ದೀನಿ. ಹಾಗೆ ಮನೋಜ್ ಅವರು ಒಂದು ಏನು ಹೇಳ್ತಾರೆ, ಇದು ಕೇಕು, ಡೆಸರ್ಟ್ ಕೇಕ್ ಅಂತ. ಸೊ ಇದನ್ನು ತೊಗೊಂಡಿದ್ದಾರೆ. ಫಸ್ಟ್ ಟೈಮ್ ತೊಗೊಂಡಿರೋದು, ಹೇಗಿದೆಯೋ ಏನೋ ಗೊತ್ತಿಲ್ಲ. ಅವ್ರು ಇಷ್ಟಪಟ್ಟು ತೊಗೊಂಡ್ರು. ಮತ್ತು ಕೋಲ್ಗೇಟ್. ಹಾಗೆ ಇದೆಲ್ಲ ನನಗೆ ಕಡಿಮೆ ರೇಟಿಗೆ ಸಿಕ್ತು. ಸೊ ಹಾಗಾಗಿ ಇದನ್ನು ತೊಗೊಂಡೆ. ದೇವ್ರ ಮನೆಯಲ್ಲಿ ಹಚ್ಚಿಡೋದಕ್ಕೆ ಅಂತ ಹೇಳಿಬಿಟ್ಟು ಇದನ್ನು, ಅಂದರೆ ಕಪ್ ಬರುತ್ತಲ್ವ ಸಾಂಬ್ರಾಣಿ ಟೈಪ್ದು, ಸೊ ಅದನ್ನು ಇದು 2 ತೊಗೊಂಬಂದೆ, ಬೇಗನೆ ಖಾಲಿ ಆಗಿಬಿಡುತ್ತೆ ಅಂತ ಹೇಳಿ. ಇದು ಬಂದ್ಬಿಟ್ಟು ಕಡಲೆ ಕಾಳು ಅಂತ ಅನಿಸುತ್ತೆ, ಕಡಲೆಬೇಳೆ ಅವ್ರ ಕಡಲೆ ಕಾಳು.
ಕಡಲೆಬೇಳೆ ತೊಗೊಂಬಂದಿದ್ದೀನಿ. ಸ್ವಲ್ಪ ಅಷ್ಟೇ ತೊಗೊಂಬಂದಿದ್ದೀನಿ ಈ ಸಲ. ಆದ್ರೂ ಬಿಲ್ ಜಾಸ್ತಿನೇ ಆಯಿತು. ಇದು ಮೈದಾ ಹಿಟ್ಟೇನು ಬರುತ್ತೆ ಅದನ್ನು ತೊಗೊಂಬಂದಿದ್ದೀನಿ. ಹಾಗೆ ಬಟಾಣಿ, ಇದು ರವೆ. ಏನಪ್ಪ ಅಂದರೆ ನಮ್ಮ ಮನೇಲಿ ಜಾಸ್ತಿ ಯಾರು ರವೆ ಯೂಸ್ ಮಾಡಲ್ಲ, ಏನಕ್ಕಾದ್ರೂ ಬೇಕಾದರೆ ಅಂತ ಹೇಳಿ ತೊಗೊಂಬಂದೆ. ಮತ್ತು ಇದು ಪಲಾವ್ ಎಲೆ, ಸ್ವಲ್ಪ ಜಾಸ್ತಿನೇ ತೊಗೊಂಬಂದೆ ಪಲಾವ್ ಎಲೆ. ಹಾಗೆ ಪುಳಿಯೋಗರೆ ಪ್ಯಾಕೆಟ್ ಏನು ಬರುತ್ತೆ GRB ಅವ್ರದ್ದು ತೊಗೊಂಬಂದಿದ್ದೀನಿ ಈ ಸಲ. ಮತ್ತು ಏಲಕ್ಕಿ 2 ಪ್ಯಾಕೆಟ್ ತೊಗೊಂಬಂದೆ. ಏಲಕ್ಕಿ ಆ್ಯಕ್ಚುಲಿ ತುಂಬ ಏಲಕ್ಕಿ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. 2 ತೊಗೊಂಬಂದೆ. ಮತ್ತು ಇದು ಊದ್ಗಡ್ಡಿ ಏನು ಬರುತ್ತೆ ಸೊ ಅದನ್ನು ತೊಗೊಂಬಂದಿದ್ದೀನಿ. ಮತ್ತು ಮಯೋನ್ ಸಾಸ್, ಹಾಗೆ ಟೊಮೊಟೊ ಕೆಚಪ್ ಏನು ಬರುತ್ತೆ ಚಿಕ್ಕದ ತೊಗೊಂಬಂದೆ. ಲಾಸ್ಟ್ ಟೈಮ್ ದೊಡ್ಡ ಬಾಟಲ್ ಈ ಥರ ತೊಗೊಂಬಂದು ಎಕ್ಸ್ಪೈರ್ ಆಗಿಬಿಡ್ತು ಬೇಗನೆ. ಸೊ ಹಾಗಾಗಿ ಚಿಕ್ಕ ಪ್ಯಾಕೆಟ್ ಏನು ಬರುತ್ತೆ ಸೊ ಅದನ್ನು ತೊಗೊಂಬಂದಿದ್ದೀನಿ. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನು ಬರುತ್ತೆ ಅದನ್ನೊಂದು ತೊಗೊಂಬಂದಿದ್ದೀನಿ. ಮತ್ತು ಇದೇನಪ್ಪ ಅಂದರೆ ಲಾಸ್ಟ್ ಟೈಮ್ ಮನೋಜ್ ಅವರು ಒಂದು ಏರ್ ಫ್ರೆಶ್ನರ್ ಏನು ತರಿಸಿದ್ರು ಸೊ ಅದ್ರದ್ದು ಸಿಲಿಂಡರ್ ಟೈಪ್ ಬರುತ್ತೆ. ಸೊ ಅದು ಇನ್ನೇನೋ ಖಾಲಿ ಆಗೋ ಸ್ಟೇಜಲ್ಲಿದೆ. ಸೊ ಹಾಗಾಗಿ ಇದನ್ನೊಂದು ತೊಗೊಂಬಂದಿದ್ದಾರೆ. ಈ ಸಲ ಬೇರೆ ಫ್ಲೇವರ್ ತೊಗೊಂಬಂದಿದ್ದಾರೆ, ಅಂದರೆ ಸ್ಮೆಲ್ ಬೇರೆ ಏನಿರುತ್ತೆ ಅದನ್ನು ತೊಗೊಂಬಂದಿದ್ದಾರೆ. ಕರ್ಪೂರ ಈ ಸಲ ಚಿಕ್ಕ ಬಾಟಲೇ ತೊಗೊಂಡು, ಇನ್ನೂ ಸ್ವಲ್ಪ ಮನೇಲಿತ್ತು ಹಾಗಾಗಿ ಯಾವುದಕ್ಕೂ ಇರಲಿ ಅಂತ ಹೇಳಿ ಕರ್ಪೂರ ಚಿಕ್ಕದೇ ತೊಗೊಂಡ್ಬಂದೆ ಈ ಸಲ. ಮತ್ತು ಅರ್ಶಿನ ಖಾಲಿ ಆಗ್ತಾಯಿತ್ತು ಸ್ಪೈಸಸಲ್ಲಿ. ಸೊ ಹಾಗಾಗಿ ಅರ್ಶಿನ ಸ್ವಲ್ಪ 200 ಗ್ರಾಮ್ ಏನು ಬರುತ್ತೆ ಅದನ್ನು ತೊಗೊಂಡ್ಬಂದೆ. ಇದು ತುಂಬ ದಿನವೇ ಬಂದುಬಿಡುತ್ತೆ. ಆ್ಯಕ್ಚುಲಿ ಚಿಕ್ಕ ಪ್ಯಾಕೆಟ್ ಇದೆಯಾ ಅಂತ ನೋಡಿದೆ, ಚಿಕ್ಕದಿರಲಿಲ್ಲ. ಸೊ ಹಾಗಾಗಿ ಇದನ್ನೇ ತೊಗೊಂಡ್ಬಂದೆ. ಇತ್ತೋ ಏನೋ ಸರಿಯಾಗಿ ನಾನು ನೋಡಲಿಲ್ಲ, ಬಟ್ ಇದು ಸಿಕ್ತು. ಮತ್ತು ಇದು ಪಲಾವ್ದು ಚಕ್ರ ಏನು ಬರುತ್ತೆ ಇದೇನು ಹೇಳ್ತಾರೆ, ಇದರಲ್ಲಿ ಬೇರೆ ಏನೋ ಹೆಸರಿದೆ, ಇದಕ್ಕೆ ಬೇರೆ ಏನೋ ಹೆಸರು ಹೇಳ್ತಾರೆ. ಮೊಗ್ಗು ಸಮಥಿಂಗ್ ಏನೋ, ಹೂವು ಮೊಗ್ಗು ಏನೋ ಬರುತ್ತಲ್ಲ ಆ ಥರದ್ದು ಪಲಾವ್ದು ಒಂದು ಸ್ಪೈಸಸ್ ಅದು ತೊಗೊಂಬಂದಿದ್ದಾಯಿತು. ಈ ಬ್ಯಾಗಲ್ಲಿ ಇನ್ನಿಷ್ಟೇ ಇರೋದು, ಇನ್ನೇನು ಇಲ್ಲ. ಇದು ಬಿಲ್ಲು ಎಷ್ಟಾಯಿತು ಅಂತ ಹೇಳ್ಬಿಡ್ತೀನಿ. ಹಾಗೆ ಮನೋಜ್ ಅವರು ಪೆನ್ ತೊಗೊಂಡ್ಬಂದರು. ಎಷ್ಟಾಯಿತು ಅಂತ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಹಾಗೆ ದೀಪಕ್ಕೆ ಅಂದರೆ ದೇವ್ರ ಮನೆಗೆ ದೀಪದ ಎಣ್ಣೆ ಬೇಕಿತ್ತು ಅಂತ ಹೇಳಿ 1 ಲೀಟರ್ ತೊಗೊಂಬಂದಿದ್ದಾಯಿತು. ಮತ್ತು ಏನಪ್ಪ ಅಂದರೆ ಬಾತ್ರೂಮ್ ಕ್ಲೀನರ್ ಏನು ಬರುತ್ತೆ ಸೊ ಅದನ್ನು ತೊಗೊಂಬಂದಿದ್ದಾಯಿತು. ಗುಂಡ ಹಾಗೆ ನಾನು ಪಾಸ್ತಾ ಮಾಡೋಣ ಈ ಸಲ ಅಂತ ಹೇಳ್ಬಿಟ್ಟು ಪಾಸ್ತಾ ತೊಗೊಂಬಂದೆ. ಅಯ್ಯೋ ನೋಡಿ, ಬೂಬುಗೆ ಓರಿಯೋ ಬಿಸ್ಕೆಟ್ ಅಂದರೆ ತುಂಬ ಇಷ್ಟ. ನಾನು ಅವನಿಗೋಸ್ಕರ ಅಂತ ಬಿಸ್ಕೆಟ್ ತೊಗೊಂಡೆ, ನೋಡಿದ್ರೆ ನೆನ್ನೆ ತೆಗೆದು ತೊಗೊಂಡೇ ಹೋಗಿಲ್ಲ, ನಾನು ಇಲ್ಲೇ ಮಾಡ್ತಾ ಹೋಗ್ತಿದ್ದೀನಿ. ಮತ್ತು ಸೋಪ್ ಏನು ಬರುತ್ತೆ ಅದನ್ನೇ ನಾವು ಯೂಸ್ ಮಾಡೋದು. ಸೊ ಹಾಗಾಗಿ ಇದು ಒಂದು ಸೋಪ್ ತೊಗೊಂಡು, ಇದು ಸೋಯಾ ಚಂಕ್ಸ್ ಏನು ಬರುತ್ತೆ ಸೊ ಅದನ್ನೊಂದು ತೊಗೊಂಬಂದಿದ್ದಾಯಿತು ಪ್ಯಾಕೆಟು. ಮತ್ತು ಅವಲಕ್ಕಿ, ಇದು ಅವಲಕ್ಕಿ ಎಲ್ಲ ಈ ಥರದ್ದು ತಿಂತಾರೆ. ಉಪ್ಪಿಟ್ಟು ಈ ಥರ ಮನುಷ್ಯರು ಉಪ್ಪಿಟ್ಬಿಟ್ಟು ಇನ್ನು ಅವಲಕ್ಕಿ, ಶಾವಿಗೆ ಬಾತ್ ಈ ಥರ ಎಲ್ಲ ತಿಂತಾರೆ. ಮತ್ತು ಕಂಫರ್ಟು ಖಾಲಿ ಆಗಿತ್ತು ಸೊ ಹಾಗಾಗಿ ಅದನ್ನು ತೊಗೊಂಡ್ಬಂದಿದ್ದಾಯಿತು. ಈ ಥರ ಶಾವಿಗೆ ಪ್ಯಾಕೆಟ್ ತೊಗೊಂಡಿದ್ದು. ಇದು ಏನಂದರೆ ಉದ್ದಿನ ಬೇಳೆ ಬರುತ್ತಲ್ಲ ದೋಸೆಗೆಲ್ಲ ಹಾಕ್ತೀವಲ್ವ ಸೊ ಇದೆಲ್ಲ ನನಗೆ. ಹಾಗೆ ಕಡಲೆ ಹಿಟ್ಟು ಯಾವ ಥರ ಇರುತ್ತೋ ಏನೋ ಗೊತ್ತಿಲ್ಲ, ತೊಗೊಂಬಂದೆ ಸ್ವಲ್ಪನೇ, ಒಂದು 1/2 kg 3/4 kg ಈ ಥರ ಇರ್ಬೋದೇನೋ. ಎಷ್ಟಿದೆ ಅಂದರೆ 1/2 kg ಇದೆ. ಮತ್ತು
ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತು ಇದು ಏನಂದರೆ ನಿನ್ನೆ ಬೂಬುಗೆ ತೊಗೊಂಡು ಹೋಗ್ಬೇಕು ಅಂತ ಹೇಳಿಬಿಟ್ಟು ಇದು ಕೇಕ್ ಟೈಪ್ ಇರುತ್ತಲ್ವ, ಸೊ ಅವನಿಗೆ ಇಷ್ಟ ಆಗ್ಬೋದೇನೋ ಅಂತ ಹೇಳಿ ತೊಗೊಂಡೋದೆ. ಬಟ್ ಅದಕ್ಕಾಗಿ ಪ್ಯಾಕೆಟ್ ಓಪನ್ ಮಾಡಿದ್ದೀನಿ. ಇದು ಮತ್ತು ಇದು ಒಂದು ಬಿಸ್ಕೆಟ್, ಹಾಗೆ ಈ ಮಿಕ್ಸರ್ ತೊಗೊಂಬಂದ್ವಿ. ಇದು ಎಷ್ಟು ಅಂದರೆ 1 kg ಪ್ಯಾಕೆಟು ಕಡಿಮೆ ಇತ್ತು ಮತ್ತು ಚೆನ್ನಾಗೂ ಇರುತ್ತೆ. ಸೊ ಹಾಗಾಗಿ ಇದನ್ನು ತೊಗೊಂಬಂದಿದ್ದಾಯಿತು. ಮತ್ತು ನನಗೋಸ್ಕರ ಇಟ್ಟು ತೊಗೊಂಡೆ. ಮನುಷ್ಯರು ಇದೆಲ್ಲ ತಿನ್ನಲ್ಲ, ನಾನಷ್ಟೇ ತಿನ್ನೋದು, ಜೆಂಟ್ಸ್. ಮತ್ತು ಶುಗರು ಇದು 5 kg. ನಾನೇನು ಇಷ್ಟೆಲ್ಲ ತಿಂತೀನಿ ಅಂತ ಎಲ್ಲ, ಇದು 1-2-3 ಮಂತ್ಸ್ ಈ ಥರ ಬರುತ್ತೆ. ಇವಾಗೆಲ್ಲ ನಾನು ಮೊದಲೇ ಹೇಳ್ದಂಗೆ ಕಾಫಿ ಟೀ ಎಲ್ಲ ಅವಾಯ್ಡ್ ಮಾಡಿಬಿದ್ದೀನಿ. ಮಾರ್ನಿಂಗ್ ಮತ್ತು ಈವ್ನಿಂಗ್ ಅಷ್ಟೇ ನಾನು ಕುಡಿಯೋದು. ಬಟ್ ಏನಪ್ಪ ಅಂದರೆ ಶುಗರ್ ಸ್ವಲ್ಪ ಎಲ್ಲದಕ್ಕೂ ಯೂಸ್ ಆಗುತ್ತಲ್ವ ಇವಾಗ. ಅಂದರೆ ಸಮ್ಮರ್ ಟೈಮ್ ಅಲ್ವಾ, ಜ್ಯೂಸು ಈ ಥರ ಎಲ್ಲ ಮಾಡಿದಾಗ ಬೇಕಾಗುತ್ತೆ ಅಂತ ಹೇಳಿ ಜಾಸ್ತಿನೇ ಶುಗರ್ನ ತೊಗೊಂಬಂದಿಟ್ಟಿದ್ದಾಯಿತು. ಮತ್ತು ಆಶೀರ್ವಾದ ಲಾಸ್ಟ್ ಟೈಮ್ 10 kg ತೊಗೊಂಬಂದಿದ್ವಿ. ನಾನು ಯಾವಾಗ ಶಾಪಿಂಗ್ ಮಾಡಿದ್ದಂತ ಅಂದರೆ ಲಾಸ್ಟ್ ಟೈಮು ನವಂಬರ್ ಮಂತಲ್ಲಿ ನಾನು ಶಾಪಿಂಗ್ ಮಾಡಿದ್ದು. ನವಂಬರಲ್ಲಿ ಶಾಪಿಂಗ್ ಮಾಡಿದ್ದು. 10 kgಲಿ 10 kgನೂ ನಾನೇನು ಯೂಸ್ ಮಾಡಲಿಲ್ಲ. ನನಗೆ ಮನೋಜ್ ಅವ್ರಿಗೆ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅವರು ಜಾಸ್ತಿ ಪ್ರಾಡಕ್ಟ್ ತೊಗೊಂಡ್ಬಿಟ್ರು. ಮತ್ತು 5 kg ಏನು ಗೋಧಿ ಹಿಟ್ಟು ಬರುತ್ತೆ ಅದು ಪ್ಯಾಕೆಟ್ ನೋಡಿದ್ವಿ ಈ ಥರದ್ದು, ಬಟ್ ಸಿಕ್ಕಿಲ್ಲ ನಮಗೆ ಮೆಟ್ರೋದಲ್ಲಿ. ಸೊ ಹಾಗಾಗಿ 10 kg ಪ್ಯಾಕೆಟ್ನೇ ತೊಗೊಂಡ್ವಿ. ಮಮ್ಮಿ ಮನೆಗೂ ಸ್ವಲ್ಪ ಕೊಟ್ಬಿಡೋಣ ಅಂತ ಹೇಳಿ 1-2-3 kg ನಾನು ಕೊಟ್ಟಿದ್ದೆ. ಅದು ಇಲ್ಲಿವರೆಗೂ ಯೂಸ್ ಆಯಿತು. ಅಂದರೆ ಮೊನ್ನೆ ಅಷ್ಟೇ ಗೋಧಿ ಹಿಟ್ಟೆಲ್ಲ ಖಾಲಿ ಆಯಿತು. ಸೊ ಹಾಗಾಗಿ ನಾನು ರೇಷನ್ ಎಲ್ಲ ತೊಗೊಂಬರೋಣ, ಆಲ್ಮೋಸ್ಟ್ ಎಲ್ಲ ಖಾಲಿ ಆಗ್ತಾ ಬಂದಿದೆ ಅಂತ ಹೇಳಿ ತೊಗೊಂಬಂದಿದ್ದಾಯಿತು. ಮತ್ತು ಕೆಲವೊಂದು ಕಾಳೇನೆಲ್ಲ ಬರುತ್ತೆ, ಕಡಲೆ ಬೇಳೆ ಈ ಥರದ್ದೆಲ್ಲ ಖಾಲಿನೇ ಆಗಿರಲಿಲ್ಲ. ಸೊ ಯಾವ್ದು ಖಾಲಿ ಆಗ್ತಾ ಬಂದಿದೆ ಅಂಥದ್ದನ್ನ ನಾನು ತೊಗೊಂಬಂದೆ. ಮತ್ತು ಗೋಧಿ ಹಿಟ್ಟು 10 kg ಇಲ್ಲಿವರೆಗೂ ಯೂಸ್ ಮಾಡಿದ್ದಾಯಿತು. ಎಷ್ಟು ನಾವು ತೊಗೊಂಬಂದು 7 months ಹತ್ತಿರ ಆಯಿತು ನಾವು ಶಾಪಿಂಗ್ ಮಾಡಿ. ಇವಾಗ ತೊಗೊಂಬಂದಿದ್ದೀನಿ. ಅಷ್ಟು ಶಾಪಿಂಗ್ ಮಾಡಿದ್ದಾಯಿತು. ಅಂದರೆ ಮನೋಜ್ ಅವರು ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ, ಕಡಿಮೆ ಪ್ರೈಸ್ ಬೀಳುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ಶಾಪಿಂಗ್ ಮಾಡಿದ್ರು ಅವಾಗ. ಮತ್ತು ಏನಪ್ಪ ಅಂದರೆ ಈ ಒಂದು ಬ್ಯಾಗ್ನ ನಾನು ತೊಗೊಂಡೆ. ಇದು ಪ್ರೈಸ್ ಬಂದ್ಬಿಟ್ಟು 350 rupees. ಆನ್ಲೈನಲ್ಲೂ ಇಷ್ಟೇ ಇದೆ ಆಲ್ಮೋಸ್ಟು. ನಾನು ಇದನ್ನು ಲಾಸ್ಟ್ ಟೈಮ್ ಆಚೆ ಕೇಳಿದ್ದೆ, ಅವರು 400 ಏನೋ ಹೇಳಿದರು. ಸೊ ಹಾಗಾಗಿ ಆನ್ಲೈನಲ್ಲೇ ಕಡಿಮೆ ಇದೆ, ಯಾಕೆ ಇಷ್ಟೊಂದು ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿರಲಿಲ್ಲ. ಈ ಸಲ ಡಿಮಾರ್ಟ್ಗೆ ಹೋದ್ನಲ್ಲ ಅಲ್ಲಿತ್ತು. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಇದೆಲ್ಲ ಫೋಲ್ಡ್ ಮಾಡ್ಬೋದು, ಲೈಕ್ ಈ ಥರ ಇಲ್ಲಿ ಜಿಪ್ ಇದೆ. ಸೊ ಫೋಲ್ಡ್ ಮಾಡ್ಬೋದು. ನಾನು ಎಲ್ಲಾದರೂ ಆಚೆ ಹೋದರೆ ಚಿಕ್ಕ ಬ್ಯಾಗ್ ಇರಲೇ ಇಲ್ಲ ನಮ್ಮ ಮನೇಲಿ, ಎಲ್ಲ ದೊಡ್ಡ ಬ್ಯಾಗೇ ಇದೆ. ಸೊ ಹಾಗಾಗಿ ಎಲ್ಲಾದರೂ 1 day ಈ ಥರ 2 days ಹೋದರೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗೋದಕ್ಕೆ ದೊಡ್ಡ ಬ್ಯಾಗೇ ತೊಗೊಂಡು ಹೋಗ್ಬೇಕಲ್ಲ. ಸರಿ ಆಯಿತು, ಇದನ್ನು ತೊಗೊಳ್ಳೋಣ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಬಂದಿದ್ದಾಯಿತು. ನನಗಿಷ್ಟ ಆಯಿತು. ಈ ಥರ ಚಿಕ್ಕ ಬ್ಯಾಗ್ ಆದರೂ ಮಾಡ್ಕೊಬೋದು ಅಥವಾ ದೊಡ್ಡ ಬ್ಯಾಗ್ ಆದರೂ ಮಾಡ್ಕೊಬೋದು. ಹಿಂದೆ ಕ್ಯಾರಿ ಬ್ಯಾಗ್ ಮೀನ್ಸ್ ಜಿಪ್ ಎಲ್ಲ ಇದೆ, ಚಿಕ್ಕ ಪಾಕೆಟ್ ಥರ ಎಲ್ಲ ಇದೆ. ಮತ್ತು ಇದು ಒಳಗಡೆ ಏನಿಲ್ಲ, ಒಂದೇ ಒಂದು ಒಳಗಡೆ ಇನ್ನೂ ಒಂದು ಜಿಪ್ ಇದೆ. ಸೊ ಈ ಥರ ಚಿಕ್ಕ ಬ್ಯಾಗು ಮತ್ತು ದೊಡ್ಡ ಬ್ಯಾಗು ಎರಡೂ ಮಾಡ್ಕೊಬೋದು. ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಕಲರ್ ತುಂಬ ಇತ್ತು, ಬಟ್ ನಾನು ಬ್ಲ್ಯಾಕೇ ಇರಲಿ, ತುಂಬ ಗಲೀಜು ಆಗಿಬಿಟ್ರೆ ಮತ್ತು ಅದೆಲ್ಲ ಒಂಥರ ವಾಶ್ ಮಾಡಿದ್ರೂ ಹೋಗಲ್ಲ ಗಲೀಜು ಆಗಿಬಿಟ್ರೆ. ಸೊ ಹಾಗಾಗಿ ಬ್ಲ್ಯಾಕೇ ತೊಗೊಂಡೆ ನಾನು. ಈ ಥರ ಇದೆ. ಮತ್ತು ಇಷ್ಟೆಲ್ಲ ಆಯಿತು. ಇದೊಂದು ಬ್ಯಾಗ್ ಇದೆ ಲಾಸ್ಟು. ಏನಪ್ಪ ಅಂದರೆ ಈ ಥರದ್ದು ಲಾಸ್ಟ್ ಟೈಮು ನಾನು ಡಿಮಾರ್ಟಲ್ಲೇ ತೊಗೊಂಬಂದಿದ್ದೆ. ಅದು ಇದಕ್ಕಿಂತ ಸ್ವಲ್ಪ ರಫ್ ಇದೆ, ಚೆನ್ನಾಗಿದೆ ಕ್ವಾಲಿಟಿ. ಇದೊಂದು ಅಷ್ಟು ಇದಿಲ್ಲ, ಕ್ವಾಲಿಟಿ ಥಿಕ್ನೆಸ್ ಇಲ್ಲ, ತಿನ್ನಿದೆ ಜಾಸ್ತಿ. ಬಟ್ ಆದರೂ ಚೆನ್ನಾಗಿದೆ, ಸಾಫ್ಟಾಗಿ. ಏನಪ್ಪ ಅಂದರೆ ಗ್ಯಾಸ್ ಪಕ್ಕ ಎಲ್ಲ ಇಟ್ಬಿಟ್ಟು ಅದು ಸುಟ್ಟೋಗ್ಬಿಟ್ಟಿತ್ತು. ಅಂದರೆ ನಾನು ಅದನ್ನು
ಕ್ಯಾರಿ ಮಾಡೋಕ್ಕೆ ಹೋಗ್ಬಿಟ್ಟು, ಅಂದರೆ ಪಾತ್ರೆ ಇಟ್ಟಿರ್ತೀನಲ್ವ ಅದನ್ನು ತೆಗೆದು ಎತ್ತಿಡಕ್ಕೆ ಹೋಗ್ಬಿಟ್ಟು ಸುಟ್ಟೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಅಂದರೆ ತುಂಬ ಸುಟ್ಟೋಗಿಲ್ಲ, ಲೈಟಾಗಿ ಸುಟ್ಟೋಗ್ಬಿಟ್ಟಿತ್ತು. ಅದನ್ನು ಯೂಸ್ ಮಾಡ್ತಾ ಇದ್ದೆ. ಅದು ಹಿಂಗೆ ಕೈ ಒರೆಸ್ಕೊಳ್ಳುವಾಗ ಸುಟ್ಟೋಗ್ಬಿಟ್ಟಿರುತ್ತಲ್ಲ, ಅದು ಚುಚ್ಚುತ್ತಾಯಿತ್ತು ಕೈಗೆ. ಸೊ ಹಾಗಾಗಿ ಸರಿ ಹೊಸದೇ ತೊಗೊಂಬರೋಣ ಅಂತ ಹೇಳಿ ಇದನ್ನೊಂದು ತೊಗೊಂಬಂದಿದ್ದಾಯಿತು. ಹಾಗೆ ಏನಪ್ಪ ಅಂದರೆ ನಮ್ಮ ಮನೇಲಿ ಆಯಿಲು 7 ಮಂತ್ಸಿಂದ ಒಂದು ಅವಾಗ್ಲೂ 5 ಲೀಟರ್ ತೊಗೊಂಬಂದಿದ್ದು. ನಮಗೆ ಬೇರೆ ಆಯಿಲ್ ಯೂಸ್ ಮಾಡಿದ್ರೆ ನನಗೆ ಸ್ವಲ್ಪ ಬಾಡಿಲಿ ಅಲರ್ಜಿ ಟೈಪ್ ಆಗಿಬಿಡುತ್ತೆ. ಸೊ ನನಗೆ ನೆವೆ ಥರ ಆಗ್ತಾಯಿತ್ತು. ಲಾಸ್ಟ್ ಟೈಮ್ ಯಾವುದೋ ಬೇರೆ ಎಣ್ಣೆನ ತೊಗೊಂಬಂದಿದ್ದು. ಸೊ ಹಾಗಾಗಿ ನನಗೆ ಇಚ್ಚಿಚ್ಚಾಗ್ತಾಯಿತ್ತು ಬಾಡಿ ಎಲ್ಲ. ಸೊ ಬಾಡಿ ಎಲ್ಲ ಇಚ್ಚಿಚ್ಚಾಗ್ತಾಯಿತ್ತು, ಕೈಯೆಲ್ಲ ಫುಲ್ಲು ರೆಡ್ ಹಸ್ತ ಏನು ಬರುತ್ತೆ ಫುಲ್ ರೆಡ್ ಈ ಥರ ಎಲ್ಲ ಆಗಿಬಿಡ್ತಾಯಿತ್ತು. ಸೊ ಹಾಗಾಗಿ ನಾನು ಈ ಸಲ ಸನ್ಫ್ಯೂರ್ ಅಥವಾ ಸನ್ಫ್ಯೂರ್ ಅಥವಾ ಫ್ರೀಡಮ್ ಇವೆರಡೇ ಎಣ್ಣೆ ಯೂಸ್ ಮಾಡೋದು ನಮ್ಮ ಮನೇಲಿ. ಸೊ ಫ್ರೀಡಮ್ ಲಾಸ್ಟ್ ಟೈಮಲ್ಲಿ ಸಿಕ್ಕಿರಲಿಲ್ಲ ಅಂತ ಹೇಳಿ ಬೇರೆ ಯಾವುದೋ ತೊಗೊಂಬಂದಿದ್ವಿ. ಗೋಲ್ಡ್ ವಿನ್ನರ್ ಏನೋ ಇರಬೇಕಂತ ಅನಿಸುತ್ತೆ. ಸೊ ಯಾಕೋ ನಂಗೆ ಅದು ಸೆಟ್ ಆಗಲಿಲ್ಲ. ಸೊ ಹಾಗಾಗಿ ಅದನ್ನು ಹಂಗೂ ಮನೋಜ್ ಅವ್ರು ಹೇಳಿದ್ರು, ನಿಮ್ಮ ಅಮ್ಮನ ಮನೆಗೆ ಕೊಟ್ಬಿಡು, ಇಲ್ಲ ಅಂದರೆ ಅದು ಆಯಿಲ್ ಬಿಸಾಕ್ಬಿಡು ಅಂತ. ಬಟ್ ಏನಪ್ಪ ಅಂತ ಅಂದರೆ ಏನು ಮಾಡೋಕ್ಕಾಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಮಾಡೋದಾಯಿತು ಅಂತ ಹೇಳ್ಬಿಟ್ಟು ಅದನ್ನೇ ಫುಲ್ಲು ಯೂಸ್ ಮಾಡಿದ್ದಾಯಿತು. ಆವತ್ತಿಂದ ಅಂದರೆ 7 ಮಂತ್ಸಲ್ಲಿ ಒಂದು 7 ಲೀಟರ್ ಆಯಿಲ್ ಯೂಸ್ ಮಾಡಿದ್ದೀನಿ. 1 ಮಂತ್ 1 ಲೀಟರ್ ಯೂಸ್ ಮಾಡ್ತೀನಿ. ಸ್ವಲ್ಪ ಆಯಿಲ್ ಕಡಿಮೆ ಮಾಡಬೇಕು. ಈ ಸಲ 5 ಲೀಟರ್ ತೊಗೊಂಬಂದ್ವಿ. ಅಂದರೆ ಈ ಸಲ ಎಲ್ಲ ಶಾಪಿಂಗ್ ಕಡಿಮೆನೇ ಮಾಡಿದ್ದೀನಿ. ಯಾಕೆ ಅಂದರೆ ಮಂತ್ಲಿ ತೊಗೊಂಬಂದಿಟ್ರೇ ಚೆನ್ನಾಗಿರುತ್ತೆ. ಹುಳ ಈ ಥರ ಏನೂ ಬೀಳೋದಿಲ್ಲ. ಅವ್ರು ಎಷ್ಟು ದಿನ ಸ್ಟೋರ್ ಮಾಡಿ ಇಟ್ಟಿರ್ತಾರೋ. ಸೊ ಹಾಗಾಗಿ ಈ ಥರ ಅಂದ್ಕೊಂಡ್ಬಂದೆ. ಮತ್ತು ಏನಪ್ಪ ಅಂದರೆ ಇದಿಷ್ಟೇ. ಮತ್ತು ಏನಪ್ಪ ಅಂದರೆ ಮ್ಯಾಟ್ನ ತೊಗೊಂಬಂದೆ. ಏನಪ್ಪ ಅಂದರೆ ನಮ್ಮ ಗುಂಡ ಇದ್ದಾನಲ್ಲ, ಅವನಿಗೆ ಟಾಯ್ಸ್ ಜೊತೆ ಆಟಾಡೋದು, ಈ ಥರ ಕ್ಲಾತ್ ಜೊತೆ ಆಟಾಡೋದು, ಮ್ಯಾಟು ಈ ಥರ ಎಲ್ಲ ಮನೇಲಿ ಏನೇನು ಸಿಗುತ್ತೋ ಅದನ್ನೆಲ್ಲ ಅರ್ಧಾಕ್ಬಿಟ್ಟಿದ್ದಾನೆ. ಈವನ್ ಈ ಬೆಡ್ಶೀಟ್ನೂ ಅರ್ಧಾಕ್ಬಿಟ್ಟಿದ್ದಾನೆ. ಅದು ಯಾವಾಗ ಅರ್ಧಾಕಿದ್ನೋ ಗೊತ್ತಿಲ್ಲ. ಏನು ಸಿಗುತ್ತೆ ಬಾಯಿಗೆ ಅದನ್ನೆಲ್ಲ ತೊಗೊಂಡು ಅರ್ಧೇ ಹಾಕ್ಬಿಡ್ತಾ ಇದ್ದಾನೆ. ಈ ಥರ ಮ್ಯಾಟ್ಗಳು ತೊಗೊಂಬಂದೆ. ಇದೆಲ್ಲ 129 ರುಪೀಸು, ಚೆನ್ನಾಗಿದೆ. ಸೊ ಇದೇ ಥರದ್ದು ಲಾಸ್ಟ್ ಟೈಮು ತೊಗೊಂಬಂದಿದ್ದು. ಸೊ ಈ ಸಲನೂ ಅದೇ ಥರ ತೊಗೊಂಬಂದೆ. ಕಲರ್ ಆಲ್ಮೋಸ್ಟ್ ಇದೇ ಥರ ಇದೆ, ಸೇಮ್ ಕಲರೇನೆ. ಬಟ್ ಏನಿವೆ ಈಗ ಗುಂಡಂಗೇನು ನಾವೇನು ಹೇಳೋದಕ್ಕಾಗೋದಿಲ್ಲ, ಅವ್ನಿಗೇನು ಗೊತ್ತಾಗೋದಿಲ್ಲ, ಯಾರೂ ಇರೋದಿಲ್ವಲ್ಲ. ಸೊ ಅವ್ನಿಗೆ ಆಟ ಆಡಬೇಕು ಅಂತ ಅಂದ್ಬಿಟ್ಟು ಈ ಮ್ಯಾಟು ಈ ಥರ ಕ್ಲಾತ್ಗಳು ಅಥವಾ ಏನು ಅವ್ನ ಬಾಯಿಗೆ ಸಿಗುತ್ತೋ ಅದನ್ನೆಲ್ಲ ತೊಗೊಂಡು ಆಟ ಆಡ್ತಾ ಇರ್ತಾನೆ. ಇನ್ನೇನು ಮಾಡೋಕ್ಕಾಗಲ್ಲ. ಈ ಕ್ಲಾತು ಮ್ಯಾಟು ಎಲ್ಲನೂ ಎತ್ತಿಕ್ಬಿಟ್ಟು ಹೋಗೋದಕ್ಕಾಗೋದಿಲ್ಲ ಮನೆಯಿಂದ. ಸೊ ಅವ್ನು ಕಚ್ಚಾಕ್ಬಿಡ್ತಾನೆ ಅಂತ ಹೇಳಿ ಅವ್ನಿಗೆ ಹೊಡಿಯೋದು ಇದೆಲ್ಲ ನಾವು ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಅವನಿಗೂ ಒಬ್ಬನೇ ಇದ್ದು ಬೋರ್ ಆಗಿರುತ್ತೆ. ಏನೋ ಆಟಾಡ್ತಾ ಇದೆಲ್ಲ ಕಚ್ಬಿಡ್ತಾನೆ. ಸೊ ಒಬ್ಬನೇ ಮನೇಲಿ ಇದ್ದು ಅವನಿಗೂ ಬೇಜಾರಾಗಿ ಅದನ್ನೆಲ್ಲ ಕಚ್ಚಾಕ್ಬಿಟ್ಟಿರ್ತಾನೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೊಬೇಕಾಗಿರುತ್ತೆ. ಅಂದರೆ ಪೆಟ್ ಪೇರೆಂಟ್ಸು ಅಥವಾ ಪೆಟ್ ಮನೇಲಿ ಯಾರ ಮನೇಲಿ ಪೆಟ್ ಇರುತ್ತೆ ಅವ್ರಿಗೆ ಆಲ್ಮೋಸ್ಟ್ ಇದು ಏನು ಎತ್ತ ಅಂತ ಗೊತ್ತಿರುತ್ತೆ. ಪೆಟ್ ಇದ್ಮೇಲೆ ಇದೆಲ್ಲ ಕಾಮನ್ ಅವ್ರ ಮನೇಲಿ, ಏನು ಮಾಡೋದಕ್ಕಾಗೋದಿಲ್ಲ. ಡ್ಯಾಮೇಜ್ ಆಗೇ ಆಗುತ್ತೆ ಯಾವ ವಸ್ತುನೂ ಆದರೂ ಅಷ್ಟೇ. ನಮ್ಮ ಮನೇಲಿ ಗುಂಡ ಆದರೂ ಪರವಾಗಿಲ್ಲ. ಮೊದಲು ನಮ್ಮ ಸೋನು ಇದ್ಲಲ್ವ, ಸೊ ಅವಳು ನಮ್ಮ ಮನೇಲಿ ಯಾವ ಐಟಮೂ ನಮ್ಮ ಮನೇಲಿ ಚೆನ್ನಾಗಿದೆ ಅನ್ನಂಗೆ ಬಿಟ್ಟಿಲ್ಲ. ಫ್ರಿಜ್ಜಿಂದ ಹಿಡಿದು ಪ್ರತಿಯೊಂದು ವಸ್ತುನೂ ಕಚ್ಚಾಕ್ಬಿಟ್ಟಿದ್ಲು. ಲೈಕ್ ವುಡನ್ ಏನಾದರೂ ಲೈಕ್ ಏನು ಹೇಳ್ತಾರೆ ಮಂಚ ಅಥವಾ ಸೋಫಾ ಸೆಟ್ಟು ಈ ಥರ ಏನಾದರೂ ಇತ್ತು, ಚೇರು, ಪ್ಲಾಸ್ಟಿಕ್ ಚೇರೂ ಬಿಟ್ಟಿರಲಿಲ್ಲ, ಎಲ್ಲನೂ ಕಚ್ಚಾಕ್ಬಿಟ್ಟಿದ್ಲು. ಈ ಥರ ಅವಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಗುಂಡ ತುಂಬಾ ಗುಡ್ ಬಾಯ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಸೋನು ಸಖತ್ತು ಪ್ರತಿಯೊಂದೂ ಡ್ಯಾಮೇಜ್ ಮಾಡಿಬಿಡ್ತಿದ್ಲು. ಚಪ್ಪಲಿಂದ ಹಿಡಿದು ಬಟ್ಟೆನೂ ಬಿಡ್ತಿರ್ಲಿಲ್ಲ ನಮ್ಮ ಗುಂಡ. ನಮ್ಮ ಬಟ್ಟೆಗಳನ್ನ ಏನೂ ಮಾಡಿಲ್ಲ. ನನ್ನದು ಒಂದು ಬಟ್ಟೆ ತುಂಬ ಇಷ್ಟಪಟ್ಟು ಒಂದು ಟೀ ಶರ್ಟ್ ತೊಗೊಂಡಿದ್ದೆ. ಅದು ಮತ್ತೆ ಹೋಗಿ ಸರ್ಚ್ ಮಾಡಿದೆ, ಅದು ಸಿಗ್ಬೋದೇನೋ ಅಂತ, ಸಿಗಲಿಲ್ಲ. ಬಟ್ ಏನಪ್ಪ ಅಂದರೆ ಅದನ್ನು ಹರಿದಾಕ್ಬಿಟ್ಟಿದ್ದ. ಅದು ಬಿಟ್ಟರೆ ಟವಲ್ಸ್ನೆಲ್ಲ ಕಚ್ಚಾಕ್ಬಿಟ್ಟಿದ್ದಾನೆ. ಇನ್ಯಾವುದೂ ಏನೂ ಅಷ್ಟು ಮುಟ್ಟಿಲ್ಲ. ಯಾಕೆಂದರೆ ನಾನು ಅಷ್ಟರೊಳಗೆ ಓಕೆ ಇವನು ಎಲ್ಲನೂ ಬೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದಾನೆ, ಕಚ್ಚೋದಕ್ಕೆ ಅಂತ ಗೊತ್ತಾಯ್ತಲ್ವ. ಸೊ ಹಾಗಾಗಿ ನಾನು ಅವನಿಗೋಸ್ಕರ ಟಾಯ್ಸ್ನೆಲ್ಲ ಆರ್ಡ್ರ್ ಮಾಡಿದೆ. ಅದನ್ನು ಅದ್ರ ಜೊತೆ ಆಟ ಆಡ್ಕೊಂಡು ಅದನ್ನೆಲ್ಲ ಕಿತ್ತಾಕ್ತಾ ಮತ್ತೆ ಇನ್ನೊಂದು ಸಲ ಟಾಯ್ಸ್ನ ಆರ್ಡ್ರ್ ಮಾಡಿದ್ದೀನಿ. ಅದು ವಿಡಿಯೋ
ಇದಾದಮೇಲೆ ಬರ್ಬೋದು ಅಥವಾ ಇದಕ್ಕೂ ಮುಂಚೆನೇ ಬರ್ಬೋದು ನೋಡಿ. ಎಸ್, ಇಷ್ಟೆಲ್ಲ ನಾನು ನಿನ್ನೆ ಶಾಪಿಂಗ್ ಮಾಡಿದ್ದಾಯಿತು. ಹಾಗೆ ಇದಕ್ಕೆಲ್ಲ ಎಷ್ಟಾಯ್ತಪ್ಪ ಅಂತ ಅಂದರೆ 6,600 ಅಂದರೆ 6,593 ರುಪೀಸ್ 94 ರುಪೀಸ್ ಆಗಿದೆ. ಏನಪ್ಪ ಅಂತ ಅಂದರೆ ಬ್ಯಾಗು ಮತ್ತು ಈ ಒಂದು ಎಣ್ಣೆ, ಈ ಒಂದು ಬ್ಯಾಗು ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ. ಒಂದು 350 500 ಈ ಥರ ಇದೆ. ಇದು 700 ಹತ್ತತ್ರ ಬರುತ್ತೆ. ಇವೆಲ್ಲನೇ ಒಂದು 1000 ಮೇಲೆ ಆಗಿಬಿಡುತ್ತೆ. ಎಸ್, ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.